ರಾಜ್ಯ ಸರ್ಕಾರದಿಂದ ರಾಜ್ಯದಲ್ಲಿ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆಯನ್ನು ನಡೆಸಲಾಗ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಜಿ ಡಿಸಿಎಂ ಕೆಎಸ್ ಈಶ್ವರಪ್ಪ ಕೂಡ ಮಾತನಾಡಿದ್ದಾರೆ. ಸಿಎಂ ಸಿದ್ದರಾಮಯ್ಯನವರಿಂದ ಜಾತಿ ಗಣತಿಯ ನಾಟಕ ಅಂತ ಹೇಳಿ ಲೇವಡಿ ಆಡಿದ್ದಾರೆ. ಯಾವುದೇ ಅಸ್ತ್ರ ಬಳಸಿದ್ರು ಸಿಎಂ ಸ್ಥಾನವನ್ನು ಉಳಿಸಿಕೊಳ್ಳೋದಕ್ಕೆ ಚಾನ್ಸೇ ಇಲ್ಲ ಅಂತ ಹೇಳಿದ್ದಾರೆ. ಜಾತಿ ಗಣತಿಯ ಮೂಲಕ ಸಿದ್ದರಾಮಯ್ಯನವರ ಅವನತಿ ಆರಂಭವಾಗಿದೆ ಅಂತ ಹೇಳಿ ಭವಿಷ್ಯ ನುಡಿದಿದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿ ಮಾಜಿ ಡಿಸಿಎಂ ಕೆಎಸ್ ಈಶ್ವರಪ್ಪನವರು ಜಾತಿ ಗಣತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಳಿಕೆ ಕೊಟ್ಟಿದ್ದಾರೆ. ಇದು ಹಿಂದೂ ಸಮಾಜವನ್ನು ಒಡೆಯುವಂತಹ ಕೆಲಸ ಅಂತ ಹೇಳಿ ಗಂಭೀರವಾಗಿ ಆರೋಪವನ್ನು ಮಾಡಿದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿ ಶಾಸಕ ಯತ್ನಾಳ್ ಕೂಡ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಿಡಿ ನುಡಿದಿದ್ದಾರೆ. ಎಲ್ಲ ಸರಿ ಇದೆ ಅಂತ ಹೇಳ್ತಾರೆ. ಡಿ ಕೆ ಶಿವಕುಮಾರ್ ಇದನ್ನೆಲ್ಲ ಯಾಕೆ ಬೇಕಿತ್ತು ಅಂತ ನೇರವಾಗಿ ಕೇಳ್ತಾ ಇದ್ದಾರೆ. ಇಷ್ಟು ಬಹಿರಂಗವಾಗಿ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ, ಯಾಕೆಂದರೆ ಆ ಜಾತಿ ಜನಗಣತಿ ಹೋಗ್ತಾ ಇರೋಂಥ ಸಂದರ್ಭದಲ್ಲಿ ಇವರು ಮೊದಲಿಗೆ ಫಸ್ಟೇ ಗಮನಿಸಬೇಕು, ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಯನ್ನು ಗಮನಿಸಬೇಕು. ಇವರು ಮನೆಗೆ ಬಂದಂಥ ಸಂದರ್ಭದಲ್ಲಿ ಇವರು ಪ್ರಶ್ನೆಗಳು ಕೇಳ್ತಾರೆ. ಇದೆಲ್ಲ ಯಾಕೆ ಬೇಕಿತ್ತು ರೀ, ಯಾಕೆ ಮಾಡಿ ಪಾಪ ಅವರು ಜಾತಿ ಜನಗಣತಿ ಬಂದಂಥ ಅಧಿಕಾರಿಗಳಿಗೆ ಅವ್ರಿಗೇನು ಗೊತ್ತು, ಆಯೋಗ ಏನು ಕೊಟ್ಟಿದೆ ಅದನ್ನು ಪ್ರಶ್ನೆ ಕೇಳ್ತಾರೆ ಅವರು. ಅವ್ರ ತಪ್ಪ ಇದು? ಆಯೋಗಕ್ಕೆ ಕರೆದು ಇದು ಮಾಡ್ತಿರೋದು ತಪ್ಪಿದೆ, ನೀವು ಬದಲಾವಣೆ ಅವರಿಗೆ ಉತ್ತರ ಕೊಡ್ಲಿಕ್ಕೆ ಬಂದಿಲ್ಲ. ಏನು ಸಾಮಾನ್ಯ ಜನರ ಗತಿಯ ಒಬ್ಬ ಸೋಕಾಲ್ಡ್ ಇಂಟೆಲೆಕ್ಚುವಲ್ ಕರಪ್ಟ್ ಮ್ಯಾನ್ ಅವರಿಗೆ ಉತ್ತರ ಕೊಡ್ಲಿಕ್ಕೆ ಬಂದಿಲ್ಲ. ಡಿ ಕೆ ಶಿವಕುಮಾರಿಗೆ ಉತ್ತರ ಕೊಡ್ಲಿಕ್ಕೆ ಬಂದಿಲ್ಲ ಅಂದಮೇಲೆ ಜನಸಾಮಾನ್ಯರು ಇಂಥ ಜನಗಣತಿಯಿಂದ ಏನು ಲಾಭ ಆಗೋದಿದೆ? ಇದು ಮಾಡ್ತೋರು ಅಂದರೆ ದೊಡ್ಡ ತಪ್ಪು. ಕೇಂದ್ರ ಸರ್ಕಾರ ಮಾಡಬೇಕು. ಜನಗಣತಿ ಅಧಿಕಾರ ಇರೋದು ಕೇಂದ್ರಕ್ಕೆ. ಇದು ಕೇವಲ ಹಿಂದೂ ಸಮಾಜವನ್ನು ಹೊಡಿಬೇಕು, ಹಿಂದೂ ಸಮಾಜದಲ್ಲಿ ಈ ರೀತಿ ಒಂದು ದೊಡ್ಡದಾದಂಥ ಕಂದಕ ನಿರ್ಮಾಣ ಮಾಡಲಿಕ್ಕೆ ರಾಜ್ಯ ಸರ್ಕಾರ ಕೆಟ್ಟ ಬುದ್ಧಿ ಇಟ್ಟುಕೊಂಡು ಇದಕ್ಕೆ ಮಾಡ್ತಾಯಿದೆ.